BCom third semester, Vijayanagara Sri Krishnadevara University, Ballari, fourth session, and Jagdish Aladkatti, Assistant Professor of Commerce, Marketing Management. ನಾವಲ್ಲೇ ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟನ್ನು ನಾವು ನೋಡ್ತಾ ಇದ್ವಿ. 5 ಪಾಯಿಂಟ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. 5 ಪಾಯಿಂಟ್ ಡಿಸ್ಕಸ್ ಮಾಡಿದ್ರೆ ಹಿಂದಿನ ಕ್ಲಾಸ್ನಲ್ಲಿ meaning of marketing, definition of marketing, and meaning of marketing management, definition of marketing management, and classification of market on various bases. ಇವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಯಾವುದು ಹೇಗೆ ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡಿದೆ. ಹಾಗೆಯೇ ಲರ್ನಿಂಗ್ ಆಬ್ಜೆಕ್ಟಿವ್, ದ ಸ್ಟೂಡೆಂಟ್ ಆರ್ ಏಮ್ ಟು ಗೇನ್ ನಾಲೆಡ್ಜ್ ಅಬೌಟ್ ದಿ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್ ಮಾರ್ಕೆಟ್. ನಾವು ನೋಡ್ತಕ್ಕಂಥ ಉದ್ದೇಶ ಡಿಫ್ರೆಂಟ್ ಆಬ್ಜೆಕ್ಟಿವ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ಸ್. Learning outcome, the students will know the reason for the division of marketing conceptual manners. ಹಿಂದಿನ ಕ್ಲಾಸ್ನಲ್ಲಿ ಆಗಿರ್ತಕ್ಕಂಥದ್ದನ್ನು ಈಗಿನ ಕ್ಲಾಸ್ನಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ. 5 ಪಾಯಿಂಟ್ಸನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ ಅದು ಕಂಟಿನ್ಯೂ ಆಗಿರ್ತಕ್ಕಂಥ ಒಂದು ಕ್ಲಾಸ್. ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ನಲ್ಲಿ ಬರ್ತಕ್ಕಂಥ ಒಂದು ಇನ್ನೂ 5 ಪಾಯಿಂಟ್ಸನ್ನು ಇವತ್ತು ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆನ್ ದಿ ಬೇಸಿಸ್ ಆಫ್ ವ್ಯಾಲ್ಯೂಮ್ ಆಫ್ ಟು ಬಿಸ್ನೆಸ್, ದ ನೇಚರ್ ಟ್ರಾನ್ಸಾಕ್ಷನ್ಸ್. 6ನೇ ಪಾಯಿಂಟ್. 7ನೇ ಪಾಯಿಂಟ್, ಆನ್ ದ ಬೇಸಿಸ್ ಆಫ್ ಕಾಂಪಿಟೇಷನ್ಸ್. 8ನೇ ಒಂದು ಪಾಯಿಂಟ್, ಆನ್ ದ ಬೇಸಿಸ್ ಆಫ್ ಫಂಕ್ಷನಿಂಗ್ ಆಫ್ ದ ಮಾರ್ಕೆಟ್. 9ನೇ ಪಾಯಿಂಟ್, ಆನ್ ದ ಬೇಸಿಸ್ ಆಫ್ ಡೊಮಿನೆನ್ಸ್ ಆಫ್ ದ ಪಾರ್ಟೀಸ್. 10ನೇ ಪಾಯಿಂಟ್, ಆನ್ ದ ಬೇಸಿಸ್ ಆಫ್ ಸೆಲ್ಲರ್ಸ್ ಪೊಸಿಷನ್. ಇವು 5 ಪಾಯಿಂಟ್ ಇವತ್ತು ಡಿಸ್ಕಸ್ ಮಾಡುವಂಥ ಸಮಯ. ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ನಲ್ಲಿ 6ನೇ ಪಾಯಿಂಟ್ ನಿಮಗೆ ಡಿಸ್ಕಸ್ ಮಾಡ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಅಕಾರ್ಡಿಂಗ್ ಟು ವ್ಯಾಲ್ಯೂಮ್ ಆಫ್ ಬಿಸ್ನೆಸ್, the nature of transaction. The market may be a wholesale market and retails and volume of business. ನೋಡಿ, ಯಾವುದೇ ಬಿಸ್ನೆಸ್ ಆಗಲಿ ಉತ್ಪಾದಕರಿಂದ ಗ್ರಾಹಕರಿಗೆ ತಯಾರಿಸಬೇಕಾಗತಕ್ಕಂಥ ಪ್ರಾಡಕ್ಟ್ಗಳು ಅವರ ಹೋಲ್ಸೇಲ್ ಮೇಲೆ ಅಥವಾ ರಿಟೇಲ್ ಮೇಲೆ ಅಥವಾ ವ್ಯಾಲ್ಯೂಮ್ ಆಫ್ ಬಿಸ್ನೆಸ್ ಮೇಲೆ ನೀಡ್ತಕ್ಕಂಥ ಒಂದು ಮಾರ್ಕೆಟ್ ವಿಂಗಡಣೆ ಆಗ್ತಾ ಇದೆ. ಮಾರ್ಕೆಟು ವಿಂಗಡಣೆ ಆಗ್ತೈತಿ, ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಕರಿತಾ ಇದ್ದೀವಿ. ಹೋಲ್ಸೇಲರ್ ಅಂದ್ರೆ ಏನು? ಒಬ್ಬ ಉತ್ಪಾದಕರಿಂದ ಲೋಡ್ ಗಟ್ಟಲೆ ತಗೊಳ್ಳೋದು, ಅಂದರೆ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡೋದು, ಅಂದರೆ ಬಹಳಷ್ಟು ಪರ್ಚೇಸ್ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ಸ್, ಹೊಂಡಾ ಶೋರೂಮ್ಸ್, ಮಾರುತಿ ಸುಜುಕಿ, ಒಂದೇ ಕಂಪ್ನಿ ಡಿಫ್ರೆಂಟ್ ಪ್ರಾಡಕ್ಟನ್ನು ತರಿಸಿಕೊಳ್ತಕ್ಕಂಥದ್ದು.
ಅದು ಹೋಲ್ಸೇಲರ್ ಅಂದರೆ ಸ್ಟಾಕ್ ಮಾಡ್ಕೊಳ್ತಕ್ಕಂಥ ಮಾರ್ಕೆಟನ್ನು ಸೃಷ್ಟಿ ಮಾಡ್ತಕ್ಕಂಥ. ರಿಟೇಲರ್ಸ್ ಅಂದ್ರೆ ಏನು? ರಿಟೇಲರ್ಸ್ ಅಂದರೆ ವಿವಿಧ ಉತ್ಪಾದಕರಿಂದ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ತಕ್ಕಂಥ ಪರ್ಚೇಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳು ರಿಟೇಲರ್ಸ್ ಅಂತೇಳಿ ಅರ್ಥ ಇದೆ. ಯಾಕಂದರೆ ಪ್ರಾಡಕ್ಟ್ಗಳನ್ನು ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂದ ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಕಸ್ಟಮರ್ಗೆ ಮಾರ್ತಕ್ಕಂಥದ್ದು ರಿಟೇಲರ್. ಆ್ಯಂಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ನೋಡಿ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬಿಸ್ನೆಸ್ ಹೆಂಗೆ ಬೆಳ್ತದೆ? ಈಗ ಪಟಾಕಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಉತ್ಪಾದನೆ ಮಾಡೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತಮಿಳ್ನಾಡಲ್ಲಿ ಪ್ರಾಡಕ್ಟ್ ತಯಾರಾಗುತ್ತೆ. ತಮಿಳ್ನಾಡಲ್ಲಿ ಪ್ರಾಡಕ್ಟು ತಯಾರಾಗುತ್ತೆ ಅಂದರೆ ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡಬೇಕು. ಆರ್ಥಿಕ ಆಗುತ್ತೆ ಓಕೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಸೇಲ್ ಆಗ್ತಕ್ಕಂಥದ್ದು, ಅದಕ್ಕೆ ಬೆಳೆಸ್ತಕ್ಕಂಥದ್ದು. ಹೋಲ್ಸೇಲರ್ ಅಂದರೆ ರಾಜ್ಯಕ್ಕೆ ಏಜೆನ್ಸಿ ಆಗಿರ್ತಕ್ಕಂಥದ್ದು, ಡಿಸ್ಟಿಕ್ ಲೆವೆಲ್ ಏಜೆನ್ಸಿ ಅಂಡ್ ತಾಲೂಕ್ ಲೆವೆಲ್ ಏಜೆನ್ಸಿ ಇರ್ತಕ್ಕಂಥದ್ದು ಮುಖಾಂತರ ಪ್ರಾಡಕ್ಟ್ ಸೇಲ್ ಆಗ್ತಾ ಇರ್ತದೆ. ಅಂಥ ಒಂದು ಪ್ರಾಡಕ್ಟ್ನ ನಾವು ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಕಾರ್ಡಿಂಗ್ ಟು ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂದರೆ ಹೆಚ್ಚಿಗೆ ತಗೊಳ್ತಕ್ಕಂಥವ್ರು ಯಾರು ಐಡೆಂಟಿಫೈ ಆಗ್ತಕ್ಕಂಥವ್ರು, ಅದಕ್ಕೆ ವ್ಯಾಲ್ಯೂ ಆಫ್ ಬಿಸ್ನೆಸ್ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಿ ಕಳಿತೇವೆ. 6ನೇ ಪಾಯಿಂಟ್ ಕಾಂಪಿಟೇಷನ್ ಅಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಬಹಳಷ್ಟು ಪ್ರತಿಯೊಂದು ಮಾರ್ಕೆಟ್ನಲ್ಲಿ ಪ್ರಾಡಕ್ಟ್ನಲ್ಲಿ ಸೇಲ್ ಆಗಬೇಕಾದ್ರೆ ಕಾಂಪಿಟೇಷನ್ ಪೀರಿಯಡ್ ಜಾಸ್ತಿ ಇದೆ. ಹಾಗೆಯೇ ಒಂದು ಪ್ರಾಡಕ್ಟ್ಗೆ ಸಮಾನಾಂತರವಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಇವತ್ತು ಮಾರ್ಕೆಟ್ನಲ್ಲಿ ಇದ್ದಾವೆ. ಅದಕ್ಕೆ ಕಾಂಪಿಟೇಷನ್ಸು ಭಾಳ ಇದೆ. ಅಂದರೆ ಆನ್ ದಿ ಬೇಸಿಸ್ ಆಫ್ ಮೊನೊಪೊಲಿಸ್ಟಿಕ್ ಮಾರ್ಕೆಟ್, ಏಕಸ್ವಾಮ್ಯ ಮಾರುಕಟ್ಟೆ. ನೋಡಿ, ನಾವೇ ಮಾರ್ಕೆಟಲ್ಲಿ ಟಾಪ್ ಲೆವೆಲ್. ಈಗ ನೋಡಿ, ಪೇಪರ್ ಹಾಕ್ತಾರೆ, ಪೇಪರ್ ಸೇಲ್ ಆಗ್ತವೆ. ಕನ್ನಡ ಪೇಪರ್ ಇರ್ತಕ್ಕಂಥ ಕನ್ನಡಪ್ರಭ, ಪ್ರಜಾವಾಣಿ, ಜಯ ಕರ್ನಾಟಕ, ವಿಜಯವಾಣಿ, ಸಂಯುಕ್ತ ಕರ್ನಾಟಕ. ಇದರಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಕ್ಕಂಥ ಪೇಪರ್ ಯಾವುದು? ಓದ್ತಕ್ಕಂಥವ್ರು ಯಾರು? ಹೈಯೆಸ್ಟ್ ಓದ್ತಕ್ಕಂಥವ್ರು ಯಾರು? ಒಂದು ಪ್ರಾಡಕ್ಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ರಾಡಕ್ಟನ್ನು ಈಗ ಟಾಟಾ ಕಂಪ್ನಿ ಇರ್ತಕ್ಕಂಥ ಪ್ರಾಡಕ್ಟ್ ಸೇಲ್ಸ್ ಆಗ್ತಕ್ಕಂಥದ್ದು, ಏಕಸ್ವಾಮ್ಯ ಬೆಳವಣಿಗೆ ಆಗ್ತಕ್ಕಂಥದ್ದು, ಆ ಕಂಪ್ನಿನೇ ಇಮೇಜ್ ಬೆಳೆಸ್ತಕ್ಕಂಥದ್ದು. ಅದಕ್ಕೆ ಮೊನೋಪೊಲಿಸ್ಟಿಕ್ ಮಾರ್ಕೆಟ್. ಕಾಂಪಿಟೇಷನ್ಸ್ ಅಂದರೆ ಗೊತ್ತಿರ್ಬೋದು ನಿಮಗೆಲ್ಲ. ಯಾಕಂದ್ರೆ ಇವತ್ತು ಭಾಳಷ್ಟು ಹಿಂದಿನಂಗೆ ಇರ್ತಕ್ಕಂಥ ಸೇಲ್ಸ್ ಇವತ್ತು ಸೇಲ್ಸ್ ಮುಂದೆ ಬರೋದಿಲ್ಲ. ಒಂದು ಸಲ ಟಾಪ್ ಲೆವೆಲ್ ಹೋಗಿತ್ತು ಮಾರ್ಕೆಟ್ ಅಂದರೆ ಅದರ ಲೆವೆಲ್ ಏನಾಗ್ತಾಯಿದೆ, ಕೆಳಗಡೆ ಹೋಗ್ತಾ ಇರುತ್ತೆ. ಅಂದರೆ ಏರಿಳಿತಗಳಿಂದ ಕೂಡಿರ್ತಕ್ಕಂಥದ್ದು ಕಾಂಪಿಟೇಷನ್. ನೋಡಿ, ಇನ್ನೊಬ್ಬನು ಬೆಳಿತಾರೆ. ಈಗ ಫಾರ್ ಎಕ್ಸಾಂಪಲ್ ಪೇಪರು, ಎಲ್ಲ ಪೇಪರ್ಸು ಈಗ ಒಂದು 5 years 6 years 6 ಅಥವಾ 10 years ಬ್ಯಾಕ್ ವಿಜಯವಾಣಿ ಅಂತ, ವಿಜಯ ಕರ್ನಾಟಕ ಪೇಪರ್ ಅಂತ ನೋಡಿರ್ಬೋದು ನೀವೆಲ್ಲ. ಕನ್ನಡ ಪ್ರಜಾವಾಣಿ ಇವೆಲ್ಲ 4 ಆಣೆ 50 ಪೈಸೆ ಏರ್ಸ್ಕೊಂತ ಬಂದು 3 ರೂಪಾಯಿನೇ ಆಗಿತ್ತು ಪೇಪರ್ ಬೆಲೆ. ಒಂದು ಪೇಪರ್ ಬೆಲೆ ಎಷ್ಟಾಗಿತ್ತು? 3 ರೂಪಾಯಿ ಆಗಿತ್ತು. 4 ಆಣೆ 25 ಪೈಸೆ 50 ಪೈಸೆ ಏರ್ಸ್ಕೊಂತ ವರ್ಷಕ್ಕೆ ಏರ್ಸ್ಕೊಂತ ಬಂದಿದ್ರು. ಬಟ್ ಏನು ಮಾಡಿದ್ರು, ವಿಜಯ ಕರ್ನಾಟಕದ ಪೇಪರು ಕಾಂಪಿಟೇಷನ್ ಅಲ್ಲ, ನಮ್ಮ ಪೇಪರ್ ಯಾವ ಸೇಲ್ ಆಗ್ಬೇಕಂತೇಳಿ ಏನು ಮಾಡಿದ್ರು, 1 ರೂಪಾಯಿ ಪೇಪರ್ ಸೇಲ್ ಇಟ್ಬಿಟ್ರು. ಎಷ್ಟಿಟ್ರು? 1 ರೂಪಾಯಿಗೆ ಸೇಲ್ ಇಟ್ರು. ಇಂಥ ಒಂದು ಕಾಂಪಿಟೇಷನಲ್ಲಿ ಜನ ಹೆಂಗೆ ಬರಬೇಕು, ನಮ್ಮ ಕಡೆ ಬರಬೇಕು. ಅದಕ್ಕೆ ಏನು ಮಾಡಿದ್ರು, ಬೇರೆ ಪೇಪರ್ನವರು ಲಾಸ್ ಆಗ್ತಾಯಿದ್ರು. ಅವ್ರು 3 ರೂಪಾಯಿ ಕೊಡ್ತಾರೆ, ಇವ್ರು 1 ರೂಪಾಯಿ ಕೊಡ್ತಾರೆ. ಮಾರ್ಕೆಟ್ ಹೆಂಗೆ ಸೃಷ್ಟಿ ಮಾಡಬೇಕು? ಅದಕ್ಕೆ ಲಾಸ್ ಇಟ್ಕೊಂಡು ವಿಜಯ ಕರ್ನಾಟಕ ಲಾಸೋ ಲಾಭ ಗೊತ್ತಿಲ್ಲ, ಒಟ್ಟು ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ಸ್ ಇದೆ. 4 ಆಣೆ ಹೆಚ್ಚಿಗೆ ಅಂದರೆ ಯೋಚನೆ ಮಾಡ್ತಾರೆ. ಒಂದು ಪೇಪರ್ 4 ಆಣೆ ಆದರೆ 4 ಲಕ್ಷ ಪೇಪರ್ಗಳು ಸೇಲ್ ಆದರೆ ಎಷ್ಟಾಯಿತು? 1 ಲಕ್ಷ ರೂಪಾಯಿ ಆಯಿತು. ಇಂಥ ಒಂದು ಸಿಚುವೇಶನ್ ಇದೆ. ಅದಕ್ಕೆ ಕಾಂಪಿಟೇಷನ್ ಇದೆ. ಮಾರ್ಕೆಟ್ ಮೇ ಬಿ ಕಾಂಪಿಟೇಟಿವ್ ಮಾರ್ಕೆಟ್, ಫಾಸ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ನೋಡಿ, ಲ್ಯಾಪ್ಟಾಪ್ಗಳಿದ್ದಾವೆ, ಟಿವಿಗಳಿದ್ದಾವೆ, ಫ್ರಿಡ್ಜ್ ಇದ್ದಾವೆ, ವಾಷಿಂಗ್ ಮಿಷಿನ್ ಇದೆ, ಮೊಬೈಲ್ ಇದ್ದಾವೆ. ಇವೆಲ್ಲ ಆ್ಯಕ್ಚುಲಿ ಯಾವುದು ಚೆನ್ನಾಗಿ ಬರ್ತೋ ಟಾಪ್ ಲೆವೆಲ್ ಇರ್ತಕ್ಕಂಥ ಮಾರ್ಕೆಟ್, ಇರ್ಬೋದು, ಅಥವಾ ಆಗ್ಲಿಕ್ಕೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ ಮಾರ್ಕೆಟ್ಗೆ ಇರಬೇಕು. ಮಾರ್ಕೆಟ್ ಕೊಳ್ಳುವಂಥ ಏರಿಯಾಕ್ಕೆ ಹೋಗ್ಬೇಕು. ಈ ಮೊಬೈಲ್ ಹೆಚ್ಚಿಗೆ ತಗೊಳ್ಳೋದು ಯಾವ ಏರಿಯಾ? ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ
ಅದನ್ನ ಲೆಕ್ಕ ಹಾಕ್ತಕ್ಕಂಥದ್ದು, ಅಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಹಾಗಂತ ನ್ಯಾನೋ ಕಾರನ್ನ ಬಿಡುಗಡೆ ಮಾಡಿದರು. ಎಲ್ಲರಿಗೆ ಎಲ್ಲ ಮಾಧ್ಯಮದವರು ಅಂದರೆ ಮಿಡ್ಲ್ ಮನ್ಸೆಲ್ಲ ತಗೊಳ್ಳಿ ಅಂತೇಳಿ 1 ಲಕ್ಷ ರೂಪಾಯಿ ಕಾರ್ ಬಿಡುಗಡೆ ಮಾಡಿದರು, ಟಾಟಾ ಕಂಪ್ನಿಯ ನ್ಯಾನೋ ಅಂತೇಳಿ. ಬಟ್ ಅದೇನಾಯಿತು, ನ್ಯಾನೋ ಆಯಿತು, ಬಂತು, ಎಲ್ಲರೂ 5 ಲಕ್ಷ, 6 ಲಕ್ಷ, 10 ಲಕ್ಷ, 20 ಲಕ್ಷ, 1 ಕೋಟಿ ರೂಪಾಯಿ ಕೊಟ್ಟು ತೊಗೊಳಕ್ಕಾಗಲ್ಲ ಕಾರ್ ಖರೀದಿಸುವಂಥವ್ರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಏನು ಮಾಡಿದ್ರು, 1 ಲಕ್ಷ ರೂಪಾಯಿ ಒಂದು ಕಾರನ್ನು ನ್ಯಾನೋ ಕಾರ್ ಅಂತೇಳಿ ಹೆಸರು ಚೇಂಜ್ ಮಾಡಿ ಬಿಟ್ಟರು. ಆದರೂ ಇವತ್ತು ಮಾರ್ಕೆಟ್ನಲ್ಲಿ ಕಮ್ಮಿಯಾಗಿದೆ, ಸೇಲ್ಸ್ ಕಮ್ಮಿಯಾಗಿದೆ. ಮಾರ್ಕೆಟ್ ಕಾಂಪಿಟೇಷನ್ ಇರೋದ್ರಿಂದ ಯಾವ ಸಿಸ್ಟಮನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕಾಂಪಿಟೇಟಿವ್ ಮಾರ್ಕೆಟ್ ಇದೆ. ಅದರ ಬೆಳವಣಿಗೆ ಮೇಲೆ ಕ್ಲಾಸಿಫೈ ಮಾರ್ಕೆಟನ್ನು ವಿಂಗಡಣೆ ಮಾಡ್ತೇವೆ. ಫಂಕ್ಷನಿಂಗ್ ಆಫ್ ದಿ ಮಾರ್ಕೆಟ್. Functioning of the marketing. The market may be organized market or an organized market. ನೋಡಿ, ನಾವೆಲ್ಲ ಮಾರ್ಕೆಟ್ ಸಿಸ್ಟಮ್ ಮಾಡ್ತೇವೆ. ಹೆಂಗಂದ್ರೆ ಸಿಸ್ಟಮೆಟಿಕ್ ಇರ್ತಕ್ಕಂಥ ಆರ್ಗನೈಸ್ಡ್ ಮಾರ್ಕೆಟ್. ಒಂದೊಂದ್ಸಲ ಅನ್ಆರ್ಗನೈಸ್ಡ್, ಹೇಳಕ್ಕಾಗಲ್ಲ, ಡಿಮ್ಯಾಂಡ್ ಬರ್ಬೋದು, ಡಿಮ್ಯಾಂಡ್ ಬರ್ಲಿಕ್ಕಿಲ್ಲ. ಮಾರ್ಕೆಟು ಹಿಂಗೇ ಮಾಡಬೇಕು, ಹಿಂಗೇ ಇರ್ತಂತ ಹೇಳಲಿಕ್ಕಾಗಲ್ಲ. ಮಾರ್ಕೆಟನ್ನು ಫಿಕ್ಸ್ ಮಾಡ್ಲಿಕ್ಕಾಗಲ್ಲ. ಆರ್ಗನೈಸ್ ಮಾಡ್ಬೋದು, ಅನ್ಆರ್ಗನೈಸ್ಡ್. ಸಿಸ್ಟಮೆಟಿಕ್ ನಡಿಬೇಕಾದ್ರೆ ಆರ್ಗನೈಸ್ಡ್, ಸಿಸ್ಟಮೆಟಿಕ್ ನಡೆಯೋದು ಅನ್ಆರ್ಗನೈಸ್ಡ್. ಹೆಂಗ್ ಬರ್ತದೆ ಡಿಮ್ಯಾಂಡ್ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಡಿಪೆಂಡ್ ಅಪಾನ್ ದಿ ಕಸ್ಟಮರ್ಸ್. ಅದಕ್ಕೆ ಕಸ್ಟಮರ್ಸ್ ಅನ್ನ ನಾವು ಯಾವ ರೀತಿ ಇದಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ವರ್ತನೆ ಆಧಾರಿತವಾಗಿರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಒಂದು ಫಂಕ್ಷನಿಂಗ್ ಆಫ್ ದ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೇನೆ. ಡೊಮೇನ್ಸ್ ಆಫ್ ದ ಪಾರ್ಟೀಸ್. ಡೊಮೇನ್ಸ್ ಅಂದ್ರೆ ಪ್ರಾಬಲ್ಯತೆ. ಏನ್ ಪ್ರಾಬಲ್ಯತೆನ ಬೆಳಿಬೇಕು ಅಂತಂದ ನೋಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದ ಮಾರ್ಕೆಟ್ ಮೇ ಬಿ ಎ ಸೆಲ್ಲರ್ಸ್. ಮಾರ್ಕೆಟ್ ಆರ್ ಬಯರ್ಸ್. ಮಾರ್ಕೆಟ್ depending upon the demand and supply of product and services. ನೋಡಿ, ಡೊಮೇನ್ಸ್ ಆಗಿ ಬೆಳಿಬೇಕು, ಪ್ರಾಬಲ್ಯವಾಗಿ ಬೆಳಿಬೇಕು. ಏನು? ಮಾರ್ಕೆಟ್. ದ ಮಾರ್ಕೆಟ್ ಮೇ ಬಿ ಸೆಲ್ಲರ್ಸ್, ಮಾರ್ಕೆಟ್ ಆರ್ ಬಯರ್ಸ್. ಮಾರ್ಕೆಟ್ ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾರ್ಕೆಟ್. ಹೆಂಗಂದ್ರೆ ಸಪ್ಲೈ ಇದ್ದಾಗ, ಮಾರುಕಟ್ಟೆಯ ಪ್ರಬಲವಾಗಿ ಬೆಳೆದಾಗ ಹಿಂದೆ ನೋಡುವಂತ ಸಿಚುವೇಶನ್ ಇಲ್ಲ. ಬೆಳವಣಿಗೆ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಮಾರ್ಕೆಟ್ ಬೆಳವಣಿಗೆ ಆಗಲಿಲ್ಲ ಅಂದ್ರೆ ಏರಿಳಿತಗಳಿಂದ ಕೂಡಿರ್ತಕ್ಕಂಥದ್ದು. ಅದಕ್ಕೆ ಪ್ರಾಬಲ್ಯವನ್ನ ಬೆಳೆಸಬೇಕು. ಒಳ್ಳೆ ಪ್ರಾಡಕ್ಟನ್ನು ಮಾರ್ಕೆಟ್ ತರಬೇಕು, ಅದಕ್ಕೆ ಸರ್ವಿಸ್ ಕೊಡಬೇಕು, ಅದಕ್ಕೆ ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಎಲ್ಲ ರೀತಿಯಿಂದ ಮಾರ್ಕೆಟಿಂಗ್ ಬೆಳಿಬೇಕು, ಡಿಮ್ಯಾಂಡ್ ಬರಬೇಕು. ಈಗ ಒಂದು ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಪೇಪರ್. ಈ ಫೆಸ್ಟಿವಲ್ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಒಳ್ಳೆ ದೀಪಾವಳಿ ಇದೆ, ಚೆನ್ನಾಗಿದೆ, ಅಡ್ವಾನ್ಸ್ ಆಗಿ ಏನೇನು ಪರ್ಚೇಸ್ ಮಾಡ್ತಾರೆ, ಡಿಸ್ಕೌಂಟ್ ಆಫರ್ ಕೊಡ್ತಾರೆ. ಪ್ರಾಬಲ್ಯ ಬೆಳೆಸ್ಬೇಕಂದ್ರೆ ಏನೆಲ್ಲ ಐಡಿಯಾಸ್ ಹಾಕಬೇಕು, ಇದು ಇರ್ತಕ್ಕಂಥದ್ದು ಡೊಮೇನ್ಸ್ ಆಫ್ ದಿ. ಇದ್ರ ಮೇಲೆ ಬೆಳವಣಿಗೆ, ಸೇಲ್ಸ್ ಹೆಚ್ಚಿಗೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೆಲ್ಲರ್ಸ್ ಪೊಸಿಷನ್ ಇದೆ. ಸೆಲ್ಲರ್ಸ್ ಅಂದ್ರೆ ಯಾರು? ಮಾರುವರು. ದ ಮಾರ್ಕೆಟ್ ಮೇ ಬಿ ಅ ಪ್ರೈಮರಿ ಮಾರ್ಕೆಟ್ ವೇರ್ ಫಾರ್ಮರ್ಸ್ ಸೆಲ್ ದಿ ಪ್ರೊಡ್ಯೂಸ್ ಟು ದ ಟ್ರೇಡರ್ಸ್, ಆರ್ ಸೆಕೆಂಡರಿ ಮಾರ್ಕೆಟ್ ವೇರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ take place between the traders. In the case of terminal market, the produce is assembled for export or for consumption of the local populations. Seller position. Market may primary market is the where primary sell the produce to the traders. ನೋಡಿ, APMC ಗೆ ಗ್ರಾಹಕ ರೈತರಾಗಿರ್ತಕ್ಕಂಥವ್ರು, ಫಾರ್ಮರ್ಸ್ ರೈತರಾಗಿರ್ತಕ್ಕಂಥವ್ರು ಟ್ರೇಡರ್ಸ್ಗೆ, APMCಗೆ ಮಾರ್ಕೆಟನ್ನು ಮಾರ್ತಾ ಇರ್ತಾರೆ.
ಸೆಕೆಂಡರಿ ಮಾರ್ಕೆಟ್ ವೇರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ದಿ ಟ್ರೇಡರ್ಸ್. ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ದಿ ಟ್ರೇಡರ್ಸ್ ಅಂತ ಕರಿತಾ ಇದೆ. ಇನ್ ದ ಕೇಸ್ ಆಫ್ ಟರ್ಮಿನಲ್ ಮಾರ್ಕೆಟ್, terminal market, the produce is assembled for export or consumption of the local populations. ಜನರ ಮೇಲೆ ನಿಂತಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಪಾಪ್ಯುಲೇಷನ್ಸ್, ಲೋಕಲ್ ಪಾಪ್ಯುಲೇಷನ್ಸ್, ಲೋಕಲ್ ಮೇಲೆ ನಿಂತಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಪ್ರೊಡ್ಯೂಸರ್ಸ್ ಅಂಡ್ ಫೈನಲ್ ಯೂಸರ್ಸ್, ಲೋಕಲ್ ಪಾಪ್ಯುಲೇಷನ್ ಮೇಲೆ ನಿಂತಿರ್ತಕ್ಕಂಥ ಒಂದು ಸೆಲ್ಲರ್ ಪೊಸಿಷನ್ ಅಂತೇಳಿ ಹೇಳ್ಬೋದು. ಇದು ಇರ್ತಕ್ಕಂಥ ಸಿಚುವೇಶನ್. ಅದಕ್ಕೆ ನಾವು ಕ್ಲಾಸಿಫಿಕೇಶನ್ಸ್ ಆಫ್ ಮಾರ್ಕೆಟ್ನಲ್ಲಿ ಹೇಳಬೇಕಾದ್ರೆ ಬಹಳಷ್ಟು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಭೌಗೋಳಿಕ ಜಿಯೋಗ್ರಫಿಕಲ್ ಏರಿಯಾ ಅಂದರೆ ನಮ್ಮ ಭಾರತ ದೇಶ ಹಿಂಗೆ ಇರೋದಿಲ್ಲ, ಹಿಂಗೆ ಇರ್ತಂತ ಹೇಳಿಕ್ಕಾಗಲ್ಲ, ಹಿಂಗೆ ಇರ್ತಂತೆ. ಯಾಕಂದ್ರೆ ಈಗ ವಸ್ತುಗಳು ಎಲ್ಲಿ ಬರ್ತಿದ್ದಾವೆ, ಯಾವುದೇ ಒಂದು ಕುಟುಂಬ ನೋಡಿ, ಒಂದು ಕುಟುಂಬ ಆಧಾರಿತ ಮಾರುಕಟ್ಟೆ ಅಂದ್ರೆ ಸರಕು ಸೇವೆಗಳು ಕುಟುಂಬದ ಸದಸ್ಯರ ಮಧ್ಯೆ ಕುಟುಂಬಗಳ ವಿನಿಮಯಗೊಂಡ್ರೆ ಅದಕ್ಕೆ ಕುಟುಂಬ ಮಾರುಕಟ್ಟೆ ಎನ್ನಬಹುದು. ಭೌಗೋಳಿಕ ಕ್ಷೇತ್ರ ಕುಟುಂಬಕ್ಕೆ ಸೀಮಿತವಾಗಿರ್ತದೆ. ಕುಟುಂಬದ ಹೆಚ್ಚುವರಿ ಸರಕು ಲಭ್ಯವಿದ್ದಾಗ ಮತ್ತೊಂದು ಕುಟುಂಬಕ್ಕೆ ಅವಕಾಶ ಉದ್ಭವಿಸುತ್ತದೆ. ಇಲ್ಲಿ ಸಂಬಂಧವು ಬೆಲೆಯನ್ನು ನಿರ್ಧರಿಸ್ತಕ್ಕಂಥ ಭೌಗೋಳಿಕವಾಗಿರ್ತಕ್ಕಂಥದ್ದು. ನೋಡಿ, ಇವತ್ತು ಮಾರ್ಕೆಟ್ ಆಗ್ಲಿಕ್ಕೆ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ ಅಂತ ಹೇಳ್ತೀವಿ. ಕುಟುಂಬ ಮಾರ್ಕೆಟ್, ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಇವನ್ನೆಲ್ಲ ನೋಡಿದ್ದೇವೆ. ಪ್ರಾಮುಖ್ಯತೆ ಹೆಂಗೆ ಪ್ರಾಮುಖ್ಯತೆ ಕೊಡ್ತೇವೆ, ಯಾವ ರೀತಿ ಕೊಡ್ತಾ ಇದ್ದೇವೆ, ಹೇಗೆ ಕೊಡಬೇಕು, ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ, ಜಾಗತಿಕ ಮಾರುಕಟ್ಟೆ, ಇವನ್ನೆಲ್ಲ ಪ್ರಾಮುಖ್ಯತೆ ಆಧಾರಿತ ಬೇಸ್ಡ್ ಆನ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಮಾರ್ಕೆಟ್. ಮಾರುಕಟ್ಟೆ ನಡೆಯುವ ವಹಿವಾಟು ಮತ್ತು ವ್ಯವಹಾರ ಭಾಗದ ಮಹತ್ವವನ್ನು ಆಧರಿಸಿ ಮಾರುಕಟ್ಟೆಗಳನ್ನು ಮೂರು ರೀತಿಯಲ್ಲಿ ವರ್ಗೀಕರಿಸ್ತಾರೆ. ಪ್ರಾಥಮಿಕ ಮಾರುಕಟ್ಟೆ, ಸೆಕೆಂಡರಿ ಮಾರ್ಕೆಟ್, ಅಂತಿಮ ಮಾರ್ಕೆಟ್ ಅಂತೇಳಿ ಕರಿತಿದೆ. ಪ್ರೈಮರಿ ಮಾರ್ಕೆಟ್ನಲ್ಲಿ ಬರ್ತಕ್ಕಂಥದ್ದು ಯಾವುದು? ಗ್ರಾಮೀಣ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳನ್ನ ಮುಖ್ಯವಾಗಿ ವಹಿವಾಟಿನ ಮುಖ್ಯ ಅಂಶಗಳಾಗಿರ್ತಕ್ಕಂಥ ಮಧ್ಯವರ್ತಿಗಳು ಕೃಷಿಕರಿಂದ ಖರೀದಿಸಿ, ಮಧ್ಯವರ್ತಿಗಳು ಕೃಷಿಕರಿಂದ ಖರೀದಿಸಿ ಬೇರೆಡೆಗೆ ಸಾಗಿಸುತ್ತಾರೆ. ಇಲ್ಲಿನ ಸರಕುಗಳನ್ನು ನೈಸರ್ಗಿಕ ರೂಪದಲ್ಲಿ ಮಾರಾಟವಾಗ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಅನುಷಂಗಿಕ ಮಾರುಕಟ್ಟೆ ಅಂದರೆ ಸೆಕೆಂಡರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ನಲ್ಲಿ ಪೂರ್ತಿಯಾಗಿ ಸಿದ್ಧಗೊಳ್ಳದ ತಯಾರಾಗದ ಉತ್ಪಾದನಾ ಹಂತದಲ್ಲಿರುವ ಸರಕುಗಳ ಇರುವ ಮಾರುಕಟ್ಟೆಯನ್ನ ಅನುಷಂಗಿಕ ಮಾರುಕಟ್ಟೆ ಅಥವಾ ಸೆಕೆಂಡರಿ ಮಾರ್ಕೆಟ್ ಅಂತೇಳಿ ಕರೀತಾ ಇದ್ದೇವೆ. ಇಲ್ಲಿ ಇವುಗಳನ್ನ ಒಂದೆಡೆ ಕಚ್ಚಾ ವಸ್ತುಗಳ ಆಗಿರದೆ, ಇನ್ನೊಂದೆಡೆ ಪೂರ್ತಿ ಸಿದ್ಧ ಸರಕುಗಳು ಆಗಿರುವುದಿಲ್ಲ, ಅಂದ್ರೆ ಫೈನಲ್ ಗೂಡ್ಸ್ ಆಗಿರುವುದಿಲ್ಲ. ಇವೆರಡರ ಮಧ್ಯ ಹಂತದಲ್ಲಿರುವ ವಸ್ತುಗಳನ್ನ ಇರುವ ಮಾರುಕಟ್ಟೆಯಾಗಿದೆ. ಈ ಸರಕುಗಳನ್ನ ಇನ್ನೂ ಕೆಲವು ಉತ್ಪಾದನಾ ಹಂತಗಳಲ್ಲಿ ಕ್ರಮಿಸಿದಾಗ ಸಿದ್ಧ ಸರಕುಗಳೆಂದು ಪರಿಗಣಿಸಲ್ಪಡ್ತಕ್ಕಂಥದ್ದು. ಉದಾಹರಣೆಗೆ ಹತ್ತಿ ಕಚ್ಚಾ ಕೃಷಿ ಸರಕು ನೂಲಾಗಿ ಪರಿವರ್ತನೆಗೊಂಡು ಅಪೂರ್ಣ ಸರಕು ಬಟ್ಟೆಯಾಗಿ ರೂಪುಗೊಳ್ತಕ್ಕಂಥ ಸಿದ್ಧ ಸರಕು. ಅಂದ್ರೆ ಫೈನಲ್ ಗೂಡ್ಸ್ ಹೆಂಗಾಗುತ್ತೆ, ಈ ಹತ್ತಿನ ತಗೊಳ್ತಾರೆ, ಹತ್ತಿ ಪ್ರೈಮರಿ ಮಾರ್ಕೆಟ್ ತಗೋತಕ್ಕಂಥ ಸಿದ್ಧಗೊಳ್ತಕ್ಕಂಥ ಕಚ್ಚಾ ಕೃಷಿ ಸರಕು ಅಂತ ಕರ್ತಾ ಇದ್ದಾರೆ. ಅದು ನೂಲಾಗಿ ಪರಿವರ್ತನೆಗೊಳ್ತದೆ, ಅಪೂರ್ಣ ಸರಕು. ನೂಲಾಗೋದಿಲ್ಲ, ಯಾಕಂದ್ರೆ ಅವರು ಏನ್ ಮಾಡ್ತಾರೆ, ಹತ್ತಿನ ನೂಲಾಗಿ ತಯಾರು ಮಾಡ್ತಾರೆ, ನೂಲನ್ನು ಬಟ್ಟೆಯಾಗಿ ತಯಾರು ಮಾಡ್ತಾರೆ. ಫೈನಲ್ ಗೂಡ್ಸ್ ಮೂರು ತರ ಸಿಸ್ಟಮ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಸೆಕೆಂಡರಿ ಮಾರ್ಕೆಟ್ ಅಂತೇಳಿ ಕರೀತಾ ಇದ್ದೇವೆ. ಅಂತಿಮ ಮಾರ್ಕೆಟ್ ಅಂದ್ರೆ ಈಗ ನೋಡಿ, ಉತ್ಪಾದಿತ ಸರಕುಗಳನ್ನ ಗ್ರಾಹಕರಿಂದ ಕೃಷಿಕರಿಂದ ಖರೀದಿ ಮಾಡ್ತಕ್ಕಂಥ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಅನ್ನ ಅದನ್ನು ಮೂರು ತರ ಸಿಸ್ಟಮ್, ಅಂದ್ರೆ ನೂಲು ತೆಗಿತಾರೆ, ನೂಲಿಂದ ಬಟ್ಟೆಯಾಗಿ ರೂಪುಗೊಳ್ತಕ್ಕಂಥದ್ದು ಇದು ಇರ್ತಕ್ಕಂಥದ್ದು. ಈಗ ಅಂತಿಮ ಮಾರುಕಟ್ಟೆ ಟರ್ಮಿನಲ್ ಮಾರ್ಕೆಟ್ ಹೆಂಗಂದ್ರೆ ಸಿದ್ಧಗೊಂಡಿರ್ತಕ್ಕಂಥ ಸರಕುಗಳನ್ನ
ಅಂತಿಮ ಬಳಸುವ ಗ್ರಾಹಕರಿಗೆ ಉಪಭೋಗಕ್ಕೆ ಮಾರಾಟ ಮಾಡುವ ಮಾರುಕಟ್ಟೆಯನ್ನು ಅಂತಿಮ ಮಾರುಕಟ್ಟೆ ಎಂದು ಕರೀತಾ ಇದ್ದಾರೆ. ಅಂದರೆ ಈಗ ಸಿದ್ಧ ಉಡುಪುಗಳು, ಪೆನ್ನುಗಳು, ಎಲೆಕ್ಟ್ರಾನಿಕ್ ಸರಕುಗಳು ಮುಂತಾದವುಗಳನ್ನು ಅಂತಿಮ ಗ್ರಾಹಕರಿಗೆ ಮಾರಾಟಗೊಳ್ತಕ್ಕಂಥದ್ದು. ಅಂದರೆ ಈಗ ರೆಡಿ ಆಗಿರ್ತವೆ ಮಾರ್ಕೆಟ್ನಲ್ಲಿ, ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳನ್ನು ಮಾರ್ಕೆಟ್ಗೆ ಉಪಭೋಗಕ್ಕೆ ಕಳಿಸ್ಬೇಕು, ಗ್ರಾಹಕರಿಗೆ ಸಿಗಬೇಕು ಅಂತ ಒಂದು ಕಳಿಸ್ತಕ್ಕಂಥದ್ದು ಟರ್ಮಿನಲ್ ಮಾರ್ಕೆಟ್, ಅಂದರೆ ಅಂತಿಮ ಮಾರುಕಟ್ಟೆ. ನೋಡಿ, ಇನ್ನೊಂದು ಹೇಳಿದ್ರೆ ಎಲ್ಲ ಮಾರ್ಕೆಟ್ ಬಂದ್ಮೇಲೆ ಕಾಂಪಿಟೇಷನ್ಸ್, ಯಾವ ರೀತಿ ಕಾಂಪಿಟೇಷನ್ಸ್ ಇರುತ್ತೆ? ಕಾಂಪಿಟೇಷನ್ಸ್ ಇದೆ, ನೀವೆಲ್ಲ ತಿಳ್ಕೊಂಡಿರ್ಬೋದು, ಬಹಳಷ್ಟು ಇಲ್ಲ ಅಂತ ಹೇಳ್ತಿಲ್ಲ. ಪರಿಪೂರ್ಣ ಪರ್ಫೆಕ್ಟ್ ಮಾರ್ಕೆಟ್ ಅನ್ಲಿಕ್ಕೆ ಆಗಲ್ಲ. ಹೆಂಗ್ ಪರ್ಫೆಕ್ಟ್ ಮಾರ್ಕೆಟ್ ಅಂದ್ರೆ, ಈಗ ನೋಡಿ, ಯಾವ ಮಾರುಕಟ್ಟೆಯಲ್ಲಿ ಏಕರೂಪದ ಸೇವೆಗಳು ಲಭ್ಯವಿದ್ದು, ಅವುಗಳನ್ನ ಬೃಹತ್ ಸಂಖ್ಯೆಯ ಗ್ರಾಹಕರಾಗಿರ್ತಾರೆ. ಅಲ್ಲದೆ ಮಾರಾಟಗಾರರಿಗೆ ಮತ್ತು ಖರೀದಾರರಿಗೆ ಮುಕ್ತ ಪ್ರವೇಶವಿರುತ್ತದೆ. ಅವಕಾಶವಿರುತ್ತದೆ. ಪರಿಪೂರ್ಣ ಮಾರ್ಕೆಟ್, ಪರ್ಫೆಕ್ಟ್ ಮಾರ್ಕೆಟ್ ನಾವು ಹೇಳ್ತಾ ಇರೋದು. ಇಡೀ ಮಾರುಕಟ್ಟೆಯಲ್ಲಿ ಒಂದೇ ಬೆಲೆ ಆಚರಣೆಯಲ್ಲಿರುವುದು. ಪರ್ಫೆಕ್ಟ್ ಅಂದ್ರೆ ಒಂದೇ ಬೆಲೆಯಲ್ಲಿ ಆಚರಣೆ. ಪ್ರತಿಯೊಬ್ಬ ಮಾರಾಟಗಾರರು ಖರೀದಿದಾರರು ನೇರ ಸಂಪರ್ಕದಲ್ಲಿರುವುದರಿಂದ, ಅಂದ್ರೆ ಕಾನ್ಫಿಡೆಂಟ್ ಆಗಿರ್ತಕ್ಕಂಥದ್ದು, ಕರೆಕ್ಟಾಗಿ ಡೈರೆಕ್ಷನ್ ನಿಮಗೆ ನೀಡತಕ್ಕಂಥ ಪರ್ಫೆಕ್ಟ್ ಮಾರ್ಕೆಟ್ ಅಂತ ಹೇಳ್ತಕ್ಕಂಥದ್ದು. ಯಾವುದೇ ವ್ಯಕ್ತಿ ಅಥವಾ ಕೆಲವು ಮಾರಾಟಗಾರರು ಅಥವಾ ಖರೀದಾರರು ಮಾರುಕಟ್ಟೆಯ ಬೆಲೆಯ ಮೇಲೆ ಪ್ರಭಾವ ಬೀರುವ ಸ್ಥಿತಿಯಲ್ಲಿ ಇರುವುದಿಲ್ಲ. ವಾಸ್ತವದಲ್ಲಿ ಇಂಥ ಮಾರ್ಕೆಟ್ ಕಂಡು ಬರುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದೇನೆ. ಎರಡನೇದು ಇಂಪರ್ಫೆಕ್ಟ್ ಮಾರ್ಕೆಟ್. ಇಂಪರ್ಫೆಕ್ಟ್ ಅಂದ್ರೆ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಹೇಳಿ ಹೇಳ್ತೇವಲ್ಲ, ಅದೇ ಮಾರ್ಕೆಟ್ ಅನ್ನ ಅಪರಿಪೂರ್ಣವಾಗಿರ್ತಕ್ಕಂಥ ಇಡೀ ಮಾರುಕಟ್ಟೆಯು ಹಲವಾರು ರೀತಿಯಲ್ಲಿ ವಿಭಜನೆಗೊಂಡು ಪ್ರತಿಯೊಂದು ಸರಕು ವಿಭಿನ್ನವಾಗಿರುವುದನ್ನು ಗ್ರಾಹಕರನ್ನು ನಂಬಿಸಲಾಗುತ್ತದೆ. ನೋಡಿ ಹೆಂಗಿದ್ರೆ, ಪ್ರತಿಯೊಂದು ಸರಕು ವಿಭಿನ್ನವಾಗಿರೋದು ಗ್ರಾಹಕರಿಗೆ ನಂಬಿಸಲಾಗುತ್ತದೆ. ಹೆಂಗೆ? ವಿಭಿನ್ನ ತರಹದ ಸರಕುಗಳಿಗೆ ಬೇರೆ ಬೇರೆ ಬೆಲೆಗಳನ್ನು ನಿರ್ಧಾರಗೊಳ್ತಕ್ಕಂಥ, ಅಂದ್ರೆ ಒಂದೇ ಪ್ರಾಡಕ್ಟೇ ಸ್ವಲ್ಪ ಡಿಫ್ರೆಂಟ್ ಮಾಡೋದು, ಇದಕ್ಕೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಇದು ಅಂತಂದು ಹೇಳಿ ನಂಬಿಸೋದು, ಅಂದ್ರೆ ಬೆಲೆ ಹೆಚ್ಚಿಗೆ ಇಡೋದು ಅಂತ ಒಂದು ಸಿಸ್ಟಮ್ ನಿರ್ಧಾರ ಮಾಡ್ತಕ್ಕಂಥದ್ದು ಇದೆ. ಹಾಗೇನೆ ಗ್ರಾಹಕರು ತಮ್ಮ ಸ್ಥಾನಮಾನ, ಅಹಂಭಾವ, ಮನೋಭಾವ, ಆದಾಯಗಳ ಅನುಗುಣವಾಗಿ ಬೆಲೆಯನ್ನು ನೀಡಲು ಸಿದ್ಧರಿರುತ್ತಾರೆ. ಅದಕ್ಕೆ ನೋಡಿ, ಬೆಲೆಯನ್ನ ತಮ್ಮ ಸ್ಥಾನಮಾನ ಮತ್ತು ಮನೋಭಾವದ ಆದಾಯಗಳಿಗೆ ಅನುಗುಣವಾಗಿ ಬೆಲೆಯನ್ನ ನಿರ್ಧಾರ ಮಾಡಲು ಸಿದ್ಧರಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಸರಕುಗಳನ್ನ ಮುದ್ರಿಕೆ, ಹೊದಿಕೆ, ಜಾಹೀರಾತು, ಕಂಪನಿಯ ಹೆಸರುಗಳನ್ನ ಪ್ರಕಾರ ವಿಂಗಡಿಸಲಾಗುತ್ತದೆ. ನೋಡಿ, ಕಂಪನಿ ಮುದ್ರೆ ಅಂದ್ರೆ ಬೆಲೆ ಹೆಂಗಿದೆ ಅಂದ್ರೆ, ಕಂಪನಿಯ ಮುದ್ರೆ ಮೇಲೆ ನಿಂತಿರ್ತಕ್ಕಂಥ ಒಂದು ಇಮೇಜ್ ಬೆಳೆಸ್ತಕ್ಕಂಥ, ಆ ರೀತಿ ಟ್ರೇಡ್ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಟಾಟಾ ಕಂಪನಿ ಒಳ್ಳೆ KSRTC, ಕಂಡೋಬೇರ್ ಅಂತ ಆ ರೀತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಿರ್ತಕ್ಕಂಥದ್ದು ಜಾಹೀರಾತು, ಹೊದಿಕೆ, ಮುದ್ರಿಕೆ, ಬೆಲೆ ಈಗ ಬೇರೆ ಬೇರೆ ತರ ಇರ್ತಕ್ಕಂಥ ಬೆಲೆಗಳು ಇರ್ತವೆ. ಆ ಬೆಲೆಗಳು ಹೆಂಗಿರ್ತಾವ ಅಂದ್ರೆ ಡಿಫ್ರೆಂಟ್ ಬೆಲೆಗಳು ಇರ್ತವೆ. ಕಂಪನಿ ಬೇರೆ ಬೇರೆ ಇರ್ತವೆ, ಡಿಫ್ರೆಂಟ್ ಬೆಲೆಗಳು ಹೆಚ್ಚು ಕಮ್ಮಿ ಇರ್ತವೆ. ಅಂತ ರೀತಿ ಇರ್ತಕ್ಕಂಥ ಬೆಲೆಗಳು ಇರ್ತವೆ. ವಿಂಗಡಿಸಿ ಬೆಲೆಗಳು ನಿಲ್ಲಿಸ್ತಾರೆ. ವಾಸ್ತವದಲ್ಲಿ ಇಂತಹ ಮಾರುಕಟ್ಟೆ ಕಂಡು ಬರ್ತವೆ. ಉದಾಹರಣೆಗೆ ಟಿವಿ ನೋಡಿ, ಬೆಲೆಗಳು ಬೇರೆ ಬೇರೆ ಕಂಪನಿ ಇರ್ತಕ್ಕಂಥ ಪ್ರೈಸ್ಗಳು ಸಹ ಡಿಫ್ರೆಂಟ್ ಇರ್ತವೆ. ಇದರ ಆಪ್ಷನ್ ಬೇರೆ ಇರ್ತವೆ, ಅದ್ರಾಗ ಆಪ್ಷನ್ ಬೇರೆ ಇರ್ತವೆ. ಒಂದು ಡಿಫ್ರೆಂಟ್ ಇರ್ತಕ್ಕಂಥದ್ದು. ಟಿವಿ ಸರಕು ಹತ್ತಾರು ಸಂಸ್ಥೆಗಳನ್ನ ಉತ್ಪಾದಿಸುವ ಎಲ್ಲಾ ತರದ ಟಿವಿಗಳು ಬೆಲೆಗಳು ಒಂದೇ ಮಾರುಕಟ್ಟೆಯಲ್ಲಿ ವಿಭಿನ್ನವಾಗಿರ್ತವೆ. ನೋಡಿ, ಒಂದೇ ಕಂಪನಿ ಟಿವಿ ಬೆಲೆ ಒಂದಕ್ಕೊಂದು ಡಿಫ್ರೆಂಟ್ ಪ್ರೈಸ್ಗಳನ್ನ ಇಟ್ಟಿರ್ತಾರೆ. ಇದು ಇರ್ತಕ್ಕಂಥ ಸಿಚುವೇಶನ್ಸ್. ಅದಕ್ಕೆ ಇವೆಲ್ಲ ಪರಿಪೂರ್ಣ ಆಗಿರ್ತಕ್ಕಂಥ ಮಾರುಕಟ್ಟೆ. ಸರಕು ಆಧಾರಿತ ಮಾರುಕಟ್ಟೆ, ಬೇಸ್ಡ್ ಆನ್ ದಿ ಕಮಾಡಿಟೀಸ್. ಕೃಷಿ ಒಟ್ಟುವಳಿ
ನೆಕ್ಸ್ಟ್ ಒನ್ ಇರ್ತಕ್ಕಂಥ ಒಂದು ನಾವು ನೋಡಿ, ಈಗ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಕ್ಲಾಸಿಫಿಕೇಶನ್ಸ್ ಆಫ್ ಮಾರ್ಕೆಟಿಂಗ್. ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟಿಂಗಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ವಿ, ಯಾವ ಆಧಾರಿತವಾಗಿ ಮಾರ್ಕೆಟ್ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ನಿರ್ಧಾರ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅದ್ರ ಮೇಲೆ ಅದು 5 ಕ್ವಶನ್ಸ್ ಇದಾವೆ. 5 ಕ್ವಶನ್ಸ್ ಅಲ್ಲಿ ಅದ್ರಾಗ ಒಂದೇದು, ದ ಮಾರ್ಕೆಟ್ ಆನ್ ದಿ ಬೇಸಿಸ್ ಆಫ್ ಕಾಂಪಿಟೇಷನ್ಸ್ ಈಸ್ ಕಾಲ್ಡ್. ದ ಮಾರ್ಕೆಟ್ ಆನ್ ದಿ ಬೇಸಿಸ್ ಆಫ್ ಕಾಂಪಿಟೇಷನ್ ಮಾರ್ಕೆಟ್ ಬೇಸಿಸ್ ಆಫ್ ದಿ ಕಾಂಪಿಟೇಷನ್ ಇಸ್ ಕಾಲ್ಡ್ ಆಸ್. ನೋಡಿ, ಇದರಲ್ಲಿ 4 ಆನ್ಸರ್ ಇದ್ದಾವೆ. 4 ಆನ್ಸರ್ ನಲ್ಲಿ ಮೊನೋಪೋಲಿಸ್ಟಿಕ್ ಮಾರ್ಕೆಟ್, oligopoly market, A and B, D is none of the above. Actually ಹೇಳಬೇಕಾದ್ರೆ ಕಾಂಪಿಟೇಷನ್ ಮಾರ್ಕೆಟ್ ಬೇಸಿಸ್ ಆಫ್ ದಿ ಕಾಂಪಿಟೇಷನ್ ಅಲ್ಲಿ ಈಸ್ ಕಾಲ್ಡ್ ಆಸ್ ದಿ ಮೊನೋಪೋಲಿಸ್ಟಿಕ್ ಮಾರ್ಕೆಟ್. ಒಂದನೇದಕ್ಕೆ ಎ ಆನ್ಸರ್ ಈಸ್ ಕರೆಕ್ಟ್. ಎ ಆನ್ಸರ್ ಈಸ್ ಕರೆಕ್ಟ್. ಅದಕ್ಕೆ ಏಕಸ್ವಾಮ್ಯತ್ವನ ಹೊಂದತಕ್ಕಂಥ ಮಾರ್ಕೆಟ್ on the basis of competition is called as monopolistic market. ಇದು ಇರ್ತಕ್ಕಂಥದ್ದು. ಎರಡನೇ ಕ್ವಶನ್ಸ್ ಏನಿದೆ, ಎರಡನೇ ಕ್ವಶನ್ಸ್ ಇದೊಂದು ಸ್ವಲ್ಪ ಕಾಣೋಣ. ಎರಡನೇ ಕ್ವಶನ್ಸ್ on the basis of functioning of the market, the market may be an dash market ಅಂತ ಇದೆ. ಎರಡನೇ ಕ್ವಶನ್ ಆನ್ ದ ಬೇಸಿಸ್ ಆಫ್ ಫಂಕ್ಷನಿಂಗ್ ಆನ್ ದ ಮಾರ್ಕೆಟ್. ನೋಡಿ, ಫಂಕ್ಷನಿಂಗ್ ಆಫ್ ದ ಮಾರ್ಕೆಟ್, ದ ಮಾರ್ಕೆಟ್ ಮೇ ಬಿ ಅನ್ ಡ್ಯಾಶ್ ಮಾರ್ಕೆಟ್. ಒನ್ ಎ ಅನ್ಆರ್ಗನೈಸ್ಡ್ ಮಾರ್ಕೆಟ್. ಹೆಂಗಿರುತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಬರಲ್ಲ ಮಾರ್ಕೆಟ್ ಹೆಂಗಿರುತ್ತೆ ಅಂತಂದು ಹೇಳಿ. ಅನ್ಆರ್ಗನೈಸ್ಡ್ ಮಾರ್ಕೆಟ್, ಅನ್ಆರ್ಗನೈಸ್ ಅಂದ್ರೆ ಆರ್ಗನೈಸ್ ಇಲ್ಲದೆ ಇರ್ತಕ್ಕಂಥದ್ದು. ಬಿ ಆರ್ಗನೈಸ್ಡ್ ಮಾರ್ಕೆಟ್ ಅಂದ್ರೆ ಆರ್ಗನೈಸ್ಡ್ ಅಂದ್ರೆ ಹಿಂಗೆ ಆಗುತ್ತೆ, ಇದೇ ತರ ಇರುತ್ತೆ ಅಂದ್ರೆ ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂಡ್ ಸಿ ಎ ಅಂಡ್ ಬಿ. ನಾಲ್ಕನೇದು ಸಿ ಡಿಗೆ ನನ್ ಆಫ್ ದಿ ಎಬೋ, ಇವ್ಯಾವು ಅಲ್ಲ ಅಂತ ಹೇಳ್ತದೆ. ಇದರ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಎ ಅನ್ಆರ್ಗನೈಸ್ಡ್ ಮಾರ್ಕೆಟ್, ಬಿ ಆರ್ಗನೈಸ್ಡ್ ಮಾರ್ಕೆಟ್. ಎರಡು ಕರೆಕ್ಟ್ ಅದಾವ ಸರ್. ಎರಡು ಕರೆಕ್ಟ್ ಅಂದ್ರೆ ಏನು? ಸಿ ಎ ಅಂಡ್ ಬಿ. ಅದಕ್ಕೆ ಆನ್ಸರ್ ಎಷ್ಟು? ಸಿ ಎ ಅಂಡ್ ಬಿ. ಆನ್ ದ ಬೇಸಿಸ್ ಆಫ್ ಫಂಕ್ಷನಿಂಗ್ ಮಾರ್ಕೆಟ್, ದ ಮಾರ್ಕೆಟ್ ಮೇ ಬಿ ಆನ್ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂಡ್ ಆರ್ಗನೈಸ್ಡ್ ಮಾರ್ಕೆಟ್ ಅಂತೇಳಿ ಬರ್ತದೆ. ಎರಡು ಎ ಬಿ ಆನ್ಸರ್ ಕರೆಕ್ಟ್ ಇದರಿಂದ ಏನಾಗ್ತಾ ಇದೆ? ಸಿ ಇಸ್ ಆನ್ಸರ್ ಇಸ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಮೂರನೇ ಕ್ವಶನ್ಸ್ ಆನ್ ದ ಬೇಸಿಸ್ ಆಫ್ ಡೊಮೆನ್ಷನ್ಸ್ ಆಫ್ ದ ಪಾರ್ಟೀಸ್. ಇವತ್ತೇ ಡಿಸ್ಕಸ್ ಮಾಡಿರ್ತಕ್ಕಂಥ ಟಾಪಿಕ್ ನಲ್ಲಿ 5 ಕ್ವಶನ್ಸ್ ಇರ್ತವೆ. 5 ಕ್ವಶನ್ಸ್ ಅಲ್ಲಿ ನಿಮಗೆ ನಾನು ಹೇಳ್ತಾ ಇರೋದು ಮೂರನೇ ಕ್ವಶನ್ಸ್. ಆನ್ ದ ಬೇಸಿಸ್ ಆಫ್ ಡೊಮೆನ್ಸ್ ಆಫ್ ದ ಪಾರ್ಟೀಸ್, ದ ಮಾರ್ಕೆಟ್ ಮೇ ಬಿ ಎ ಡ್ಯಾಶ್ ಮಾರ್ಕೆಟ್ ಆರ್ ಡ್ಯಾಶ್ ಮಾರ್ಕೆಟ್ ಡಿಪೆಂಡಿಂಗ್ ಅಪಾನ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಇದು ಕ್ವಶನ್ಸ್ ಆಗಿರ್ತಕ್ಕಂಥದ್ದು. ಅರ್ಥ ಆಗಿರ್ಬೇಕಲ್ಲ. ಅಂದ ಬೇಸಿಸ್ ಆಫ್ ಡೊಮೆನ್ಸ್ ಆಫ್ ಪಾರ್ಟೀಸ್. ನೋಡಿ, ಡೊಮೆನ್ಸ್ ಅಂದ್ರೆ ಡಾಮಿನೆಂಟ್ ಆಗ್ತಕ್ಕಂಥದ್ದು. the market may be a dash market or dash market depending upon the demand and supply of product and services. ನೋಡಿ, seller A, seller B, buyer and A and B, D, none of the above. Answer C is correct. Answer is seller correct, buyers correct. ಅದಕ್ಕೆ sellers and buyers ಎರಡು ಆನ್ಸರ್ ಕರೆಕ್ಟ್ ಆಗಬೇಕಾದ್ರೆ ಸಿ ನಲ್ಲಿ
ಎ ಅಂಡ್ ಬಿ ಅಂತ ಇದೆ ಕರೆಕ್ಟ್ ಆನ್ಸರ್. ಅದಕ್ಕೆ ಸೆಲ್ಲರ್ಸ್ ಬೇಕು, ಬಯರ್ಸ್ ಬೇಕು. ಟೂ ಪಾರ್ಟೀಸ್ ಡಿಫೆನ್ಸ್ ಆಗಬೇಕಾದ್ರೆ ಮಾರ್ಕೆಟ್ ಬೇಕೇ, ಎರಡೂ ಇರ್ತಕ್ಕಂಥ ಸೆಲ್ಲರ್ಸ್ ಬೇಕು, ಮಾರ್ಕೆಟ್ ಬಯರ್ಸ್ ಬೇಕಾಗಿರ್ತಕ್ಕಂಥ. ಈಗ 4ನೇ ಕ್ವಶನ್ಸ್. ದ ಡ್ಯಾಶ್ ವೇರ್ ಫಾರ್ಮರ್ಸ್ ಸೆಲ್ ದಿ ಪ್ರೊಡ್ಯೂಸ್ ಟು ದಿ ಟ್ರೇಡರ್ಸ್ ಅಂತ ಇದೆ. ನೋಡಿ, ನಾನು ನಿಮಗೆಲ್ಲ ಹೇಳಿದ್ದೀನಿ, ಕ್ವಶನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ದ ಡ್ಯಾಶ್ ವೇರ್ ಫಾರ್ಮರ್ಸ್ ಸೆಲ್ ದಿ ಪ್ರೊಡ್ಯೂಸ್ ಟು ದ ಟ್ರೇಡರ್ಸ್ ಅಂತ ಇದೆ. ನೋಡಿ, ದ ಡ್ಯಾಶ್ ವೇರ್ ದಿ ಫಾರ್ಮರ್ಸ್ ಸೆಲ್ ದಿ ಪ್ರೊಡ್ಯೂಸ್ ಟು ದಿ ಟ್ರೇಡರ್ಸ್. ಎ ಪ್ರೈಮರಿ ಮಾರ್ಕೆಟ್, ಬಿ ಸೆಕೆಂಡರಿ ಮಾರ್ಕೆಟ್, ಸಿ ರಿಟೇಲ್ ಮಾರ್ಕೆಟ್, ಡಿ ನನ್ ಆಫ್ ದಿ ಎಬೋ ಅಂತ ಇದೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ರೈತರು ಉತ್ಪಾದ ವಸ್ತುಗಳನ್ನ ಸೇಲ್ ಮಾಡಬೇಕಾದ್ರೆ ಅದು ಯಾವುದು ಮಾರ್ಕೆಟು ಅಂತ ಕೇಳ್ತಾ ಇದೆ. ಪ್ರೈಮರಿ ಮಾರ್ಕೆಟಾ, ಸೆಕೆಂಡರಿ ಮಾರ್ಕೆಟಾ, ರಿಟೇಲ್ ಮಾರ್ಕೆಟಾ, ನನ್ ಆಫ್ ದಿ ಎಬೋ ಅಂತ ಇದೆ. ಇವು ಮೂರಲ್ಲಿ ಯಾವುದಲ್ಲ ಅಂತೇಳಿ 4ನೇದಿದೆ. ಆದ್ರೆ ಇಲ್ಲಿ ರೈತರು ಬೆಳೆದಂತ ಬೆಳೆಗಳನ್ನ ಮಾರ್ತಕ್ಕಂಥ ಮಾರ್ಕೆಟ್ ಆದ್ರೆ ಪ್ರೈಮರಿ ಮಾರ್ಕೆಟ್. ಯಾಕಂದ್ರೆ ಪ್ರೈಮರಿ ಮಾರ್ಕೆಟ್ನಲ್ಲಿ ಉತ್ಪಾದಿತ ವಸ್ತುಗಳನ್ನ ಅಂದ್ರೆ ಬೆಳೆದಂತ ವಸ್ತುಗಳನ್ನ ಅವರು ಟ್ರೇಡರ್ಸ್ಗೆ ಮಾರ್ತಾರೆ. ಟ್ರೇಡರ್ಸ್ ಇಂದ ಏನಾಗ್ತಾ ಇದೆ, ಹತ್ತಿನ ಹೇಳಿದೆ, ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ಹತ್ತಿನ ಮಾರ್ತಾರೆ. ಅದು ಮಾರೋದಕ್ಕೆ ಪ್ರೈಮರಿ ಮಾರ್ಕೆಟು. ಹತ್ತಿಯಿಂದ ನೂಲು ತೆಗಿತಾರೆ, ನೂಲಿಂದ ಬಟ್ಟೆ ನೇಯ್ತಾರೆ, ಅದು ಸೆಕೆಂಡರಿ ಮಾರ್ಕೆಟು. ಸೆಕೆಂಡರಿ ಮಾರ್ಕೆಟು. ಅಂಡ್ ರಿಟೇಲ್ ಮಾರ್ಕೆಟ್ ಅಂದ್ರೆ ಅವೆಲ್ಲ ಉತ್ಪಾದನೆ ಆಗಿರ್ತಕ್ಕಂಥವನ್ನ ಮಾರಾಟ ಮಾಡ್ತಕ್ಕಂಥದ್ದು ರಿಟೇಲ್ ಮಾರ್ಕೆಟ್ ಅಂತೇಳಿ ಇವೆ. 4ರಲ್ಲಿ ಯಾವುದು ಅಂದ್ರೆ ಆನ್ಸರ್ ಪ್ರೈಮರಿ ಮಾರ್ಕೆಟ್ ಇರ್ತಕ್ಕಂಥದ್ದು. 4ನೇ ಕ್ವಶನ್ಸ್. ನೆಕ್ಸ್ಟ್ ಒನ್, ಎ ಆನ್ಸರ್ ಈಸ್ ಎ, ಪ್ರೈಮರಿ ಮಾರ್ಕೆಟ್ ಈಸ್ ಕರೆಕ್ಟ್ ಆನ್ಸರ್. 5ನೇ ಕ್ವಶನ್ಸ್. ವೇರ್ ಡ್ಯಾಶ್ ವೇರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ಟ್ರೇಡರ್ಸ್ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಆಗಲೇ ಹೇಳಿದೆ, ಪ್ರೈಮರಿ ಮಾರ್ಕೆಟು ರೈತರಿಂದ ಟ್ರೇಡರ್ಸ್ ಹೋಗ್ತದೆ. ಇಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ಟ್ರೇಡರ್ಸ್ ಅಂತ ಇದೆ. ಅಂದ್ರೆ ಒಂದನೇದು ಎ ಪ್ರೈಮರಿ ಮಾರ್ಕೆಟ್, ಬಿ ಸೆಕೆಂಡರಿ ಮಾರ್ಕೆಟ್, ಸಿ ಎ ಓನ್ಲಿ, ಡಿ ನನ್ ಆಫ್ ದಿ ಎಬೋ ಅಂತ ಇದೆ. ನೋಡಿ ಹೇಳಿದೆ, ಹತ್ತಿನ ಟ್ರೇಡರ್ಸ್ ಮಾಡ್ತಾರೆ, ಟ್ರೇಡರ್ಸ್ ಇಂದ ಕೊಳ್ಳುವವರಿಂದ ಮಾರುವವರಿಗೆ ಕೊಳ್ಳುವವರಿಗೆ ಮಾರಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಂತ ಇದೆ. ಅದಕ್ಕೆ ಇದು ಬಿ ಆನ್ಸರ್ ಕರೆಕ್ಟ್, ಸೆಕೆಂಡರಿ ಮಾರ್ಕೆಟ್. ಅದಕ್ಕೆ ಹೇಳ್ತಾನಲ್ಲ, ನನ್ನ ಆಫ್ ದಿ ಎಬೋ ಯಾವ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟೇಕ್ ಪ್ಲೇಸ್ ಏನಾಗ್ತದೆ, ಸೆಕೆಂಡರಿ ಮಾರ್ಕೆಟ್. ಬಿ ಆನ್ಸರ್ ಇಸ್ ಕರೆಕ್ಟ್. ಇದು ಇರ್ತಕ್ಕಂಥ ಸಿಚುವೇಶನ್ಸ್. ದಟ್ ಈಸ್ ಇಲ್ಲಿವರೆಗೆ 5 ಕ್ವಶನ್. ಇವತ್ತು ನಿನ್ನೆ ಇರ್ತಕ್ಕಂಥದ್ದು ಕ್ಲಾಸಿಫಿಕೇಶನ್ಸ್ ಆಫ್ ಮಾರ್ಕೆಟ್. ಈಗ ನೆಕ್ಸ್ಟ್ ಬುಕ್ ರೆಫರೆನ್ಸ್ ಬೇಕಾದ್ರೆ ಕರುಣಾಕರನ್ ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ 2010. Second, Philip Kotler, Kevin Land, Hiller, Abraham Cosley, Mathesbury, Marketing Management, 13th edition, publishing by Darling Kindlesay, India Private Limited, 2009. Serlekar, S.A. and Krishnamurthy or Marketing Management, 14th edition, Himalaya Publishing House Private Limited, 2018. 4. William J. Standen, Fundamentals of Marketing, 10th edition, Tata McGraw-Hill Publications, New Delhi, 2007. ಇದು ಇರ್ತಕ್ಕಂಥ ಸಿಚುವೇಶನ್. ಇಲ್ಲಿವರೆಗೂ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟಿಂಗ್. ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಕಂಟಿನ್ಯೂ, ಟುಮಾರೋ ವಿಲ್ ಬಿ ಕಂಟಿನ್ಯೂ.